ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಮ್ಮ ವಿಯೆಟ್ನಾಂ ಟ್ರಿಪ್ನ 2ನೇ ದಿನದಲ್ಲಿ ಹೋದಂತಹ ಬುದ್ಧನ ದೇವಸ್ಥಾನ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಫುಡ್ ಕೋರ್ಟ್ಗೆ ಬಂದ್ವಿ. ಅಲ್ಲಿ ಎಷ್ಟು ವೆರೈಟಿ ತಿಂಡಿಗಳಿದೆ ನೋಡಿ. ಇಲ್ಲಿ ನಮಗೆ ವೆರೈಟಿ ಆಫ್ ಕೆಲಾಗ್ಸ್ ಇತ್ತು, ಫ್ರೂಟ್ಸ್ ಇತ್ತು, ಸ್ಯಾಲೆಡ್ಸ್ ಇತ್ತು, ಚೆರಿ ಟೊಮೆಟೋಸ್, ಮತ್ತು ವೆರೈಟಿ ಆಫ್ ಬ್ರೆಡ್, ಜಾಮ್, ಸೂಶೀಸ್ ಕೂಡ ಇಟ್ಟಿದ್ರು. ಮತ್ತು ಇಲ್ಲಿ ನೀವು ನೋಡ್ಬೋದು ಬಾಯ್ಲ್ಡ್ ಎಗ್ಸು, ಬಾಯ್ಲ್ಡ್ ಸ್ವೀಟ್ ಪೊಟೇಟೊ, ಕಾರ್ನ್ ಇತ್ತು. ಮತ್ತು ಇಲ್ಲಿ ನಮಗೆ ಚೈನೀಸ್ ಡಂಪ್ಲಿಂಗ್ ಕೂಡ ಕೊಟ್ಟಿದ್ರು. ನಾನು ಅದು ಮೊದಲಿಗೆ ಮಾರ್ಷ್ಮೆಲೋಸ್ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಯಿತು ಅದು ಡಂಪ್ಲಿಂಗ್ ಅಂತ. ಮತ್ತು ಫ್ರೈಡ್ ರೈಸ್ ಕೂಡ ಇತ್ತು. ಇಲ್ಲಿ ಎಲ್ಲ ಊಟನೂ ನೋಡೋಕ್ಕೆ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸಿದ್ರು ಯಾವುದೂ ಅಷ್ಟೊಂದು ಟೇಸ್ಟಿಯಾಗಿರಲಿಲ್ಲ. ನಮ್ಮ ಇಂಡಿಯನ್ ಫುಡ್ ಅಷ್ಟು ಟೇಸ್ಟ್ ಬರೋದಿಲ್ಲ. ಈ ಚೈನೀಸ್ ಡಂಪ್ಲಿಂಗ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ನನಗೇನೋ ಆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದರಿಂದ ನಾವು ಬರೀ ಬ್ರೆಡ್ ಆಮ್ಲೆಟ್ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ಬುದ್ಧನ ದೇವಸ್ಥಾನ ಮೆಕಾಂಗ್ ಡೆಲ್ಟಾ ಅನ್ನೋ ನದಿಯ ಹತ್ತಿರದಲ್ಲಿದೆ. ಇಲ್ಲಿ ದೊಡ್ಡ ದೊಡ್ಡ ಬುದ್ಧನ ವಿಗ್ರಹಗಳನ್ನ ನೀವಿಲ್ಲಿ ನೋಡ್ಬೋದು. ಮತ್ತು ಈ ಲಾಫಿಂಗ್ ಬುದ್ಧ ನೋಡಿ ಎಷ್ಟು ಸುಂದರವಾಗಿದೆ. ಇದು ಸುಮಾರು 50 ಅಡಿ ಎತ್ತರದಲ್ಲಿದೆ. ಇಡೀ ದೇವಸ್ಥಾನ ತುಂಬಾ ಸುಂದರವಾಗಿದೆ. ಮತ್ತು ಓಪನ್ ಸ್ಪೇಸಲ್ಲಿ ಇಷ್ಟು ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಟಿದ್ರೂ ಅವುಗಳ ಮೇಲೆ ಸ್ವಲ್ಪನೂ ಡಸ್ಟ್ ಇಲ್ಲದೆ ಇರೋ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಇಡೀ ದೇವಸ್ಥಾನ ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿರೋದನ್ನು ನೀವಿಲ್ಲಿ ನೋಡಬಹುದು. ಲಾಫಿಂಗ್ ಬುದ್ಧ ನೋಡಿಕೊಂಡು ಮುಂದೆ ಹೋದರೆ ಈ ಸ್ಲೀಪಿಂಗ್ ಬುದ್ಧ ನೋಡ್ಬೋದು. ಇದಂತೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಅದರೊಳಗೂ ಆ ಮುಗುಳ್ನಗೆಯಲ್ಲಿ ಪ್ರಶಾಂತವಾಗಿ ಮಲಗಿರೋ ಬುದ್ಧನನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಅಷ್ಟೇ ಶಾಂತವಾಗಿಬಿಡತ್ತೆ. ನಮಗೆ ಎಷ್ಟೇ ಟೆನ್ಷನ್ ಇರಲಿ, ಗಡಿಬಿಡಿ ಇರಲಿ, ಈ ಶಾಂತ ಮೂರ್ತಿಯನ್ನು ನೋಡ್ತಾ ಇದ್ದರೆ ನಮಗಿರೋ ಎಲ್ಲ ಟೆನ್ಷನ್ ಮತ್ತು ನಮಗಿರೋ ಎಲ್ಲ ನೋವುಗಳು ಮಾಯ ಆಗಿ ನಮ್ಮ ಮನಸ್ಸು ತುಂಬ ಪೀಸ್ಫುಲ್ ಅಂತ ಫೀಲ್ ಮಾಡುತ್ತೆ ಅಲ್ವಾ. ಈ ದೇವಸ್ಥಾನದಲ್ಲಿ 100ಕ್ಕಿಂತ ಹೆಚ್ಚು ವೆರೈಟಿ ಹೂಗಳನ್ನು ಮತ್ತು ಗಿಡಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಶಾಪಿಂಗ್ ಸೆಂಟರ್ ಕೂಡ ಇದೆ. ಇವೆಲ್ಲವನ್ನು ನೋಡ್ತಾ ಹೊರಗಡೆ ಹೋಗೋಣ ಬನ್ನಿ. ಈ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ನಾವು ಮೆಕಾಂಗ್ ಡೆಲ್ಟಾ ನದಿಯಲ್ಲಿ ಈ ಬೋಟ್ ಮೂಲಕ ಒಂದು ಡ್ರ್ಯಾಗನ್ ಐಲ್ಯಾಂಡ್ಗೆ ಹೋದ್ವಿ. ಆ ಡ್ರ್ಯಾಗನ್ ಐಲ್ಯಾಂಡ್ನಲ್ಲಿ ಏನೇನಿತ್ತು ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.